ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ನಾನು ಈಗ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿದ್ದೇನೆ. ಇಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಸದ್ಯ ಏನು ದಿನನಿತ್ಯ ವಾಹನ ಸೇವೆ ಆಗಿರ್ಬೋದು, ಏನು ಆಟೋ ಚಾಲಕರಾಗಿರ್ಬೋದು, ಬಸ್ ಸೇವೆ ಆಗಿರ್ಬೋದು ಎಂದಿನಂತೆ ಸಹ ನಡೀತಿದೆ ಅಂತಲೇ ಹೇಳ್ಬೋದು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಗಾರ್ಮೆಂಟ್ಸ್ಗೆ ಹೋಗೋರುವಂತಾಗಿರ್ಬೋದು, ದಿನನಿತ್ಯ ಯಾವ ರೀತಿ ನಡೀತಾ ಇತ್ತು ಅದೇ ಪರಿಸ್ಥಿತಿ ಇದೆ ಅಂತಲೇ ಹೇಳ್ಬೋದು. ಬಂದ್ ಬಿಸಿ ತುಮಕೂರಿಗೆ ಎಲ್ಲೋ ಒಂದು ಕಡೆ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಏನೋ ಇಂದು ಯಾವುದೇ ಕನ್ನಡ ಪರ ಸಂಘಟನೆಗಳು ಕೂಡ ಇಲ್ಲಿವರೆಗೂ ಟೌನ್ ಹಾಲ್ ವೃತ್ತದಲ್ಲಿ ಸೇರಿಲ್ಲ. ಕೆಲ ಕನ್ನಡ ಪರ ಸಂಘಟನೆಯ ಮುಖಂಡರು ಮಾತ್ರ ಸೇರುವಂಥದ್ದು. ಏನು ಬೆರಳೆ ಎಣಿಕೆ ಸಂಘಟನೆಯ ಮುಖಂಡರು ಇಲ್ಲಿ ಸೇರುವಂಥದ್ದು. ಯಾವುದೇ ಕಾರಣಕ್ಕೂ ಸಹ ಬಂದ್ ಏನು ಗೃಹ ಸಚಿವರ ತವರು ಜಿಲ್ಲೆ ಆಗಿರೋದ್ರಿಂದ ಬಂದ್ ಬಿಸಿ ತಟ್ಟಬಾರ್ದು ಅನ್ನುವ ದೃಷ್ಟಿಯಿಂದ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕೂಡ ಅಳವಡಿಸಿದ್ದಾರೆ ಅಂತಲೇ ಹೇಳ್ಬೋದು. 2 KSRPT ತುಕಡಿ ಕೂಡ ಈಗಾಗಲೇ ಸ್ಥಳಕ್ಕೆ ಧಾವಿಸಿರುವಂಥದ್ದು. ಯಾವುದೇ ಭದ್ರತೆ, ಯಾವುದೇ ಸಾರ್ವಜನಿಕರಿಗೆ ಅಹಿತಕರ ಘಟನೆ ಆಗಬಾರ್ದು ಅಂತ ಇಲ್ಲಿ ಈಗಾಗಲೇ ಸಾಕಷ್ಟು ಭದ್ರತೆ ಅಳವಡಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಏನು ಯಾವುದೇ ತರಹ ಬಂದ್ ಬಿಸಿ ತುಮಕೂರಿಗೆ ತಟ್ಟಿಲ್ಲ ಅಂತ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಏನು ಕೆಲ ಕನ್ನಡ ಪರ ಸಂಘಟನೆಯ ಮುಖಂಡರು ಕೂಡ ಇಲ್ಲಿ ಭಾಗವಹಿಸಿದರೆ ಬಿಟ್ಟರೆ ಯಾವುದೇ ಬಂದ್ ಬಿಸಿ ಇದುವರೆಗೂ ಸಹ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಸಾಕಷ್ಟು ಭಿನ್ನಮತ ಕೂಡ ತುಮಕೂರಿನಲ್ಲಿ ವ್ಯಕ್ತ ಆಗಿತ್ತು. ಇನ್ನು ಕೆಲ ಕನ್ನಡ ಪರ ಸಂಘಟನೆ ಮುಖಂಡರು ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಬೆಂಬಲ ಕೊಡಲ್ಲ, ಏನು SLC ಪರೀಕ್ಷೆ ಇರೋದರಿಂದ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿದ್ರು. ಏನು ಕೆಲ ಪರ ಸಂಘಟನೆ ಮುಖಂಡರು ಮಾತ್ರ ಇಲ್ಲ ಬೈಕ್ ರ್ಯಾಲಿ ಮಾಡ್ತೀವಿ ಅಂತ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು. ಆದರೆ ಇದುವರೆಗೂ ಪೊಲೀಸ್ ಇಲಾಖೆ ಸಹ ಬೈಕ್ ರ್ಯಾಲಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಕೆಲ ಮುಖಂಡರು ಇಲ್ಲಿ ಸೇರಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಭಿನ್ನಮತ ತುಮಕೂರಿನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಕನ್ನಡ ಪರ ಸಂಘಟನೆಯ ಮುಖಂಡರಲ್ಲೇ ಭಿನ್ನಮತ ಆಗಿರೋದ್ರಿಂದ ಬಂದ್ ಸಂಪೂರ್ಣವಾಗಿ ಇವತ್ತು ಯಶಸ್ವಿ ಆಗಿಲ್ಲ ಅಂತಲೇ ಹೇಳ್ಬೋದು. ತುಮಕೂರಿನಲ್ಲಿ ಪ್ರತಿಭಟನೆಗೆ ಸೀಮಿತ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.